ಸೊ ಮದುವೆ ಎಲ್ಲ ಎಲ್ಲಾಯ್ತು ಸರ್? ಹೇಗಾಯ್ತು? ಯಾರು? ನಮ್ಮ ಮನೆ ಮುಂದೆನೆ. ಓಕೆ. ನಾ ಹಳ್ಳಿಲೇ. ಅವರು ಪಾಪ ಏನು ಕೇಳಲಿಲ್ಲ, ಹುಡುಗಿನ ಕೊಟ್ಟು ಮದುವೆ ಮಾಡಿ ಅಂತ ಇಷ್ಟು ಹೇಳಿದ್ರು. ಚಂದನಾಗಿರೋ ಹುಡುಗಿ ಕೊಡ್ಬೇಕಾದ್ರೆ ಇನ್ನೇನು ಕೇಳ್ತಾರ ಅವರು? ಅಲ್ಲ ಅಷ್ಟೊತ್ತಿಗಾಲೇ ಸಿನಿಮಾದಲ್ಲಿ ಸುದ್ದಿ ಮಾಡಿದ್ದೆ, ನಾಟಕದಲ್ಲಿ ಸುದ್ದಿ ಆಗಿದೆ, ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದೆ, ಅಂದರೆ ಒಂಥರ ಸುದ್ದಿ ಆಗಿದೆ ಒಬ್ಬ. ಆದರೆ ನನ್ನ ಮನಸ್ಸಿನಲ್ಲೇ ಇರಲಿಲ್ಲ, ಬಡತನದಲ್ಲಿದ್ದೀವಿ, ಬಡತನದಲ್ಲಿ ಮದುವೆ ಆಗಬೇಕು, ಬರ್ಡನ್ ಕೊಡೋದು ಬೇಡ, ಸೊ ದೇವಸ್ಥಾನದಲ್ಲಾದರೂ ಮಾಡಿಕೊಡ್ಲಿ, ಇಲ್ಲದೆ ಕಡಿಮೆ ಜನದಲ್ಲಿ ಮದುವೆ ಮಾಡಿಕೊಡಿ ಅಂತ ಕೇಳ್ದೆ. ಆಮೇಲೆ ಅವ್ರ ಮನೇಲಿ ನಡೀತದೆ, ಏನಾಯ್ತು ಕೊನೆಗೆ 2,000 ರೂಪಾಯಿ ನೀವು ತಗೊಳ್ಲೇಬೇಕು ಅಂತ, ನಮಗೆ ವರದಕ್ಷಿಣೆ ಇದ್ದಲ್ಲ ಅದು, ಬಟ್ಟೆ ಗಿಟ್ಟೆ ತಗೊಳ್ಳಿ ಅಂತ ಅಂದ್ಬಿಟ್ಟು, ಅದು ಬೇಡಪ್ಪ ಏನು ಬೇಕಿಲ್ಲ ನನಗೆ, ಅದು ಆಸಕ್ತಿನೂ ಇಲ್ಲ ಅಂತ ಅಂದೆ. ಆಮೇಲೆ ಒಪ್ಕೊಂಡು ನಾವು ಏನು ತರ್ತೀವೋ ನಮ್ಮ ಕೈಲಿ ಅದು ನಾವು ತರ್ತೀವಿ, ನಿಮ್ಮ ಮದುವೆ ಮನೆಗೆ ಬರಬೇಕಾದ್ರೆ ಸೀರೆ ಬಟ್ಟೆ ಶಾಸ್ತ್ರ ಇರ್ತದೆ, ಹೌದು ಹೌದು, ನೀವು ಕೊಡಿ ಅಂತ ಹೇಳಿ ಆ ಬಟ್ಟೆನ ಬಂಚೆ ಶರ್ಟು ಏನೋ ತೊಗೊಂಡು ಅದನ್ನು ಇವ್ರ ಕೈ ಕೊಟ್ಟಿದ್ದು. ಅದಕ್ಕೆ ನಾನು ಹೆವಿ ಡ್ರೆಸ್ಸು ಇಲ್ಲವೇ ಇಲ್ಲ, ಅದು ಒಂದೇ ಒಂದು ಕೋಟ್ ಹೊಲಿಸಿದ್ರು ಬಲವಂತವಾಗಿ ನನಗೆ. ಪಂಚೆ, ನಾನು ಶರ್ಟು ಕೋಟೆ ಹಾಕೊಂಡು ಮದುವೆ ಮಾಡ್ಕೊಂಡು ಫೋಟೋದಲ್ಲೂ ಇದೆ ನೋಡಿ ನೀವು. ಸೊ ಮೇಡಮ್, ಕೊನೆಗೆ ನಿಮ್ಮ ಆಸೆ ಈಡೇರ್ತಾ? ಸಿನಿಮಾದಲ್ಲಿ ಮಾಡಬೇಕು, ಸೀರಿಯಲಲ್ಲಿ ಮಾಡಬೇಕು ಅನ್ನೋಂಥ ಆಸೆ? ಅದು ಇವರಿಗೆ ಗೊತ್ತಾಯಿತು. ನಾನು ಹೇಳಿದ್ದೆ ಹೋಗ್ಲಿ ಬಿಡ್ರಿ, ನಾನು ಮಾಡಬೇಕು ಅಂತಿದ್ದೆ, ನೀವು ಅದ್ರ ಮಾಡೋರು ಸಿಕ್ಕಿದ್ರಲ್ಲ ಅಂತ. ಎಲ್ಲದಕ್ಕೂ ಫ್ರೀ ಬಿಟ್ಬಿಟ್ರು. ನೀನು ಹೋಗು, ಇಲ್ಲಿ ರಾಜಕೀಯದಲ್ಲಿ ಮಹಿಳಾ ಮೋರ್ಚಾ ಅಂತ ಇದೆ, ಅಲ್ಲಿ ಹೋಗು, ಮತ್ತು ನೀನು ಇಲ್ಲಿ ಸೀರಿಯಲಲ್ಲಿ ಮಾಡು. ಸೀತಾರಾಮ್ ಸೀರಿಯಲಲ್ಲಿ ಫಸ್ಟ್ ಸೀರಿಯಲಲ್ಲಿ ಮಾಡಿದೆ, ಅಲ್ಲಿ ಅವ್ರ ಸೀರಿಯಲಲ್ಲಿ ಆಲ್ಮೋಸ್ಟು ಮಾಡ್ತಿದ್ದೆ ಮಾಮೂಲಿ. ಆಮೇಲೆ ನಮ್ಮ ಶೆಣೈ ಅವ್ರ ಸೀರಿಯಲ್ಲು, ಮನೆ ಕತೆ, ಅದು ಮನೆ ಒಂದು 3 ಬಾಗಿಲು, ಒಂದು 14 ಸೀರಿಯಲ್ ಮಾಡಿದ್ದೀನಿ. ಬಟ್ ಅವರು CM, ಯಾವುದೋ ಒಂದು ಸೀರಿಯಲ್ನಲ್ಲಿ CM ಪಾತ್ರ. ಅದು ಮನೆ ಒಂದು 3 ಬಾಗಿಲಲ್ಲಿ ಫಸ್ಟ್ ಲೇಡಿ CM ನಾನಾಗಿದ್ದೆ. ವನಿತಾ ವಾಸು ಕರ್ಕೊಂಬಂದ್ಬಿಡ್ತಾರೆ ನನ್ನ, ಆವಾಗ ಅದರಲ್ಲಿ ನಾನು CM ಪಾತ್ರ.